ಇನ್ಸೈಟ್ ನ್ಯೂಸ್ 14ಗೆ ಸ್ವಾಗತ. ಶಿವಮೊಗ್ಗ ಈದ್ಗಾ ಮೈದಾನದಲ್ಲಿ ಈದ್ ಉಲ್ ಫಿತ್ರಾಚರಣೆ. ಪ್ರಿಯ ವೀಕ್ಷಕರೇ, ತಮಗೆ ಯುಗಾದಿ ಹಬ್ಬದ ಹಾಗೂ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಹಿಷ್ಣುತೆ ಮತ್ತು ಸೌಹಾರ್ದತೆಯ ಸಂಕೇತವಾದ ಈದ್ ಉಲ್ ಫಿತರ್ ಹಬ್ಬವನ್ನು ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ ಇಂದು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ನಗರದ ಪ್ರಸಿದ್ಧ ಸುನ್ನಿ ಮರ್ಕಜಿ ಈದ್ಗಾ ಮೈದಾನದಲ್ಲಿ ಸಾವಿರಾರು ಮುಸ್ಲಿಂ ಬಾಂಧವರು ಒಗ್ಗೂಡಿ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಭೇದಭಾವ ಇಲ್ಲದೆ ಕೂಲಿ ಕಾರ್ಮಿಕರ ಜೊತೆ ಭುಜಕ್ಕೆ ಭುಜ ಜಮಾಯಿಸಿ ನಿಂತ ಉದ್ಯಮಿಗಳು, ಸಾಹುಕಾರರು, ಶ್ರೀಮಂತರು. ಇದೇ ಸಮಾನತೆ ಅಂದರೆ. ನೋಡಿ ವೀಕ್ಷಕರೇ, ಬಡವ, ಶ್ರೀಮಂತ, ಕಪ್ಪು ಬಣ್ಣದವ, ಬೆಳ್ಳಿಗಿರುವ, ಉದ್ದವಿರುವ, ಗಿಡ್ಡಕ್ಕಿರುವ ಎಲ್ಲರೂ ಎಂದೇ ಸಾಲಿನಲ್ಲಿ ನಿಂತು ನಮಾಜ್ ಮಾಡುವ ದೃಶ್ಯ ನೋಡಿದರೆ ಸಮಾನತೆ ಅಂದರೆ ಇದೇನೆ. ಇಂದು ಬೆಳಿಗ್ಗೆ ಸುನ್ನಿ ಮರ್ಕಜಿ ಈದ್ಗಾ ಮೈದಾನಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ ಮುಸ್ಲಿಂ ಬಾಂಧವರು ಶಿಸ್ತುಬದ್ಧವಾಗಿ ಸಾಲಿನಲ್ಲಿ ನಿಂತು ಈದ್ ನಮಾಜ್ ನೆರವೇರಿಸಿದರು. ಪ್ರಾರ್ಥನೆಯ ನಂತರ ಮಾತನಾಡಿದ ಮೌಲಾನಾಗಳು, ಸಮಾಜದಲ್ಲಿ ಶಾಂತಿ, ಸಹಬಾಳ್ವೆ ಮತ್ತು ಪರಸ್ಪರ ಪ್ರೀತಿಯ ಮಹತ್ವವನ್ನು ಸಾರಿದರು. ಬಡವರ ಕಷ್ಟಕ್ಕೆ ಸ್ಪಂದಿಸುವುದೇ ಹಬ್ಬದ ನಿಜವಾದ ಉದ್ದೇಶ ಎಂದು ಕರೆ ನೀಡಿದರು. ಹಬ್ಬದ ಪ್ರಯುಕ್ತ ವಿವಿಧ ಧರ್ಮದ ಮುಖಂಡರು ಈದ್ಗಾ ಮೈದಾನಕ್ಕೆ ಭೇಟಿ ನೀಡಿ ಬ್ಯಾನರ್ ಹಾಕಿ ಶುಭಾಶಯ ವಿನಿಮಯ ಮಾಡಿಕೊಂಡಿದ್ದು, ಶಿವಮೊಗ್ಗದ ಕೋಮು ಸೌಹಾರ್ದತೆಗೆ ಸಾಕ್ಷಿಯಾಯಿತು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆಯ ವತಿಯಿಂದ ಮೈದಾನದ ಸುತ್ತಮುತ್ತಲೂ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿತ್ತು. ಪ್ರಾರ್ಥನೆಯ ನಂತರ ಪರಸ್ಪರ ಆಲಿಂಗಿಸಿಕೊಳ್ಳುವ ಮೂಲಕ ಹಬ್ಬದ ಶುಭಾಶಯ ವಿನಿಮಯ ಮಾಡಿಕೊಂಡ ದೃಶ್ಯ ಮನಸೆಳೆಯುವಂತಿತ್ತು. ಒಟ್ಟಾರೆಯಾಗಿ ಶಿವಮೊಗ್ಗದ ಸುನ್ನಿ ಮರ್ಕಜಿ ಈದ್ಗಾ ಮೈದಾನದಲ್ಲಿ ಈದ್ ಸಂಭ್ರಮ ಮುಗಿಲು ಮುಟ್ಟಿತ್ತು. ಮುಂದಿನ ಸುದ್ದಿಗಳನ್ನು ವೀಕ್ಷಿಸಲು ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14. रसूलुल्लाह अस्सलामु अलैकुम. सफेद सीधा करने बोले ना जी. सबों का खास ख्याल रखते हुए